ಒಬ್ಬ ಸನ್ಯಾಸಿ ಸಮುದ್ರದ ಹತ್ತಿರ ಕೂತ್ಕೊಂಡಿರ್ತಾನೆ. ಹಾಗೆ ಅವನು ಕುಳಿತುಕೊಂಡಿರುವಾಗ ಕೆಲವು ಹೊತ್ತಿನ ನಂತರ ಒಬ್ಬ ಸಂಸಾರದ ಬೇಗೆಯಲ್ಲಿ ಬೆಂದು ತನ್ನ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಲಾಗದೆ ತುಂಬಾ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ಆ ಸನ್ಯಾಸಿಯ ಕಡೆಗೆ ಬರ್ತಾನೆ. ಆ ಸನ್ಯಾಸಿ ಹತ್ರ ಬಂದು ಕೇಳ್ತಾನೆ, ಸನ್ಯಾಸಿ, ನನಗೆ ಸಮಸ್ಯೆಗಳು ಸಾವಿರಾರು ಇದೆ. ಹೇಗೆ ಇದನ್ನೆಲ್ಲ ನಿಭಾಯಿಸಿ ನಾನು ನೆಮ್ಮದಿಯಿಂದ ಇರುವಂಥದ್ದು? ಅದಾಗಲೇ ನಮ್ಮ ಸನ್ಯಾಸಿ ಹೇಳ್ತಾನೆ, ನೋಡಿ, ಈ ಸಮುದ್ರಕ್ಕೆ ನಾವು ಕಸ ಕಡ್ಡಿಗಳನ್ನು ಎಸೆದರೂ ಆ ಸಮುದ್ರ ಯಾವುದನ್ನು ಕೂಡ ತನ್ನೊಳಗೆ ತಗೊಂಡೋಗಲ್ಲ. ಎಲ್ಲವನ್ನು ಕೂಡ ಬದಿಗೆ ಸರಿಸಿ ಬಿಡ್ತದೆ. ಹಾಗಾಗಿ ಆ ಸಮುದ್ರ ತುಂಬಾ ತಿಳಿಯಾಗಿ ಇರ್ತದೆ ಅನ್ನುವಂಥ. ಹಾಗೆ ನಿನ್ನ ಬದುಕಿನಲ್ಲಿ ಕಷ್ಟಗಳು, ಸಮಸ್ಯೆ ಅಥವಾ ಯಾರೋ ಏನೋ ಹೇಳುವಂಥದ್ದು ಸಾವಿರಾರು ಘಟನೆ ಬರ್ತಾ ಹೋಗ್ತದೆ. ಆದ್ರೆ ನೀನು ಅದೆಲ್ಲವನ್ನು ಕೂಡ ಬದಿಗೆ ಹಾಕ್ಬೇಕು. ಯಾವುದನ್ನು ಕೂಡ ನಿನ್ನೊಳಗೆ ನೀನು ತಗೊಳ್ಬಾರ್ದು. ಎಲ್ಲವನ್ನು ನೀನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ನಿನ್ನ ಜೀವನ ಅನ್ನೋದು ತುಂಬಾ ಈಸಿಯಾಗಿ ಹೋಗುತ್ತೆ. ಸೊ ಎಲ್ಲವೂ ಕೂಡ ನೆಮ್ಮದಿಯಿಂದ ನೀನು ಬದುಕನ್ನು ರೂಪಿಸಬಹುದು ಅನ್ನುವಂಥದ್ದು.